ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ ಕನ್ನಡ ಸೀಸನ್ 12 ಕೆಲವೊಂದಿಷ್ಟು ಮೊದಲನೇ ವಾರದ ಫಿನಾಲೆಗೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ಗಳು ಈಗ ಬಂದಿವೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ ಕೆಲವೊಂದಿಷ್ಟು ಮೇಜರ್ ಅಪ್ಡೇಟ್ಗಳು ಇವೆ ಅಂತಾನೆ ಹೇಳ್ಬೋದು. ಅವುಗಳನ್ನು ಎಲ್ಲವನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಮ್ಮ ಬಿಗ್ ಬಾಸ್ ಹೇಳಿರುವ ಹಾಗೆ ಈ ಸೀಸನ್ 2 ಫಿನಾಲೆಗಳು ಇವೆ ಅಂತಾನೆ ಹೇಳ್ಬೋದು. ಮೊದಲನೇ ಫಿನಾಲೆ 3ನೇ ವಾರದಲ್ಲಿ ಇದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ 2ನೇ ಫಿನಾಲೆ ಮೇನ್ ಫಿನಾಲೆ ಅಂತ ಹೇಳ್ಬೋದು. ಬಿಗ್ ಬಾಸ್ ಕನ್ನಡ ಸೀಸನ್ 12 ವಿನ್ನರ್ ಅನ್ನು ಅನೌನ್ಸ್ಮೆಂಟ್ ಮಾಡುವಂತ ಫಿನಾಲೆ ಅಂತ ಹೇಳ್ಬೋದು. ಇವತ್ತು ಸೋಮವಾರ, ಇವತ್ತಿನ ಒಂದು ಎಪಿಸೋಡ್ ನಲ್ಲಿ ಜಂಟಿ ಹಾಗೆ ಒಂಟಿ ಅನ್ನುವಂತ ಒಂದು ಕಾನ್ಸೆಪ್ಟ್ ಎಂಡ್ ಆಗಲಿದೆ. ಇವತ್ತಿನಿಂದ ಅವರ ಇಂಡಿವಿಜುವಲ್ ಆಟ ಈಗ ಶುರು ಆಗಲಿದೆ ಅಂತ ಹೇಳ್ಬೋದು. ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಮೊದಲನೆಯ ಒಂದು ಫಿನಾಲೆಗೆ 4 ಜನ ಫೈನಲಿಸ್ಟ್ ಗಳು ಕೂಡ ಆಯ್ಕೆ ಆಗಿದ್ದಾರೆ ಅಂತ ಹೇಳ್ಬೋದು. ಅದರಲ್ಲಿ ಕೂಡ ನಮ್ಮ ಕಾಕ್ರೋಚ್ ಸುದ್ದಿ, 2ನೇದಾಗಿ ಅಶ್ವಿನಿ ಗೌಡ, 3ನೇದಾಗಿ ನೋಡ್ತಾ ಹೋಗೋದಾದ್ರೆ ಸ್ಪಂದನ ಹಾಗೆ ಇಬ್ಬರು ಕೂಡ ಜಂಟಿ ಸ್ಪರ್ಧಿಗಳಾಗಿ ಫಿನಾಲಿಗೆ ಎಂಟ್ರಿ ಕೊಟ್ಟರು. ಇವತ್ತಿನಿಂದ ಆ ಒಂದು ಜಂಟಿ ಅನ್ನುವಂತ ಕಾನ್ಸೆಪ್ಟ್ ಮುಗಿದ ಕಾರಣ ಅವರಿಬ್ಬರು ಕೂಡ ಇಂಡಿವಿಜುವಲ್ ಅಂತಾನೆ ಹೇಳ್ಬೋದು. 4 ಜನ ಕಂಟೆಸ್ಟೆಂಟ್ ಗಳು ಮೊದಲನೇ ವಾರದ ಫಿನಾಲಿಗೆ ಒಂದು ರೀತಿಯಾಗಿ ಫೈನಲಿಸ್ಟ್ ಗಳಾಗಿ ಆಯ್ಕೆ ಆಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ಉಳಿದಂತಹ ಸ್ಪರ್ಧಿಗಳು ಯಾರ್ಯಾರೆಲ್ಲ ಫಿನಾಲಿಗೆ ಆಯ್ಕೆ ಆಗ್ತಾರೆ ಅಂತ ಈ ವಾರದಲ್ಲಿ ನಮಗೆ ಗೊತ್ತಾಗ್ತಾ ಹೋಗ್ತದೆ. ಎಲ್ಲರನ್ನು ಕೂಡ ಜಂಟಿ ಅನ್ನುವಂತ ಕಾನ್ಸೆಪ್ಟ್ ಮುಗಿಸಿ ಇವತ್ತಿನಿಂದ ಸರಣಿ ಟಾಸ್ಕ್ ಗಳನ್ನು ಆರಂಭ ಮಾಡಿ ಇನ್ನು ಉಳಿದಿರುವಂತಹ ಸ್ಪರ್ಧಿಗಳಿಗೆ ಫೈನಲಿಸ್ಟ್ ಆಗಲು ಅವಕಾಶವನ್ನು ಬಿಗ್ ಬಾಸ್ ಈ ಒಂದು ವಾರದಲ್ಲಿ ಕೊಡಲಿದ್ದಾರೆ. ಇದು ಮೊದಲನೇ ಅಪ್ಡೇಟ್ ಅಂತ ಹೇಳ್ಬೋದು. ಇನ್ನು 2ನೇ ಅಪ್ಡೇಟ್ ನ ವಿಚಾರಕ್ಕೆ ಬರೋಣ. ಮೊದಲನೇ ಫಿನಾಲೆ ಅಂತಾನೆ ಹೇಳ್ಬೋದು. ಈ ಮುಂದೆ ಬರುವಂತ ಶನಿವಾರ ಹಾಗೆ ರವಿವಾರದಂದು ನಡೆಯುವಂತ ಫಿನಾಲೆ ಅಂತಾನೆ ಹೇಳ್ಬೋದು. ಆ ಒಂದು ಫಿನಾಲೆ ನೀವೆಲ್ಲರೂ ಕೂಡ ಅಂದ್ಕೊಳ್ತಾ ಇರ್ಬೋದು 9 ರಿಂದ 11 ಗಂಟೆ ತನಕ ನಡೆಯುತ್ತದೆ ಅಂತ. ಆದ್ರೆ ಹಾಗೆ ಆಗಲ್ಲ. ಈ ಬರುವಂತ ಶನಿವಾರ ಹಾಗೆ ರವಿವಾರದ ಫಿನಾಲೆ 3 ಗಂಟೆ ನಡೆಯಲಿದೆ. ಶನಿವಾರ 8 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ ಪ್ರಸಾರವಾಗಲಿ. ಅದರ ಜೊತೆಗೆ ರವಿವಾರ ಕೂಡ ಅಂತಾನೆ ಹೇಳ್ಬೋದು. ರವಿವಾರ ಕೂಡ ರಾತ್ರಿ 8 ಗಂಟೆಯಿಂದ 11 ಗಂಟೆ ತನಕ ನಡೆಯಲಿದೆ. ಒಟ್ಟು ಶನಿವಾರ 3 ಗಂಟೆ, ಅದರ ಜೊತೆಗೆ ರವಿವಾರ 3 ಗಂಟೆ, ಒಂದು ಅದ್ದೂರಿಯಾದ ಫಿನಾಲೆ ಅಂತಾನೆ ಹೇಳ್ಬೋದು. 3ನೇ ವಾರದಲ್ಲಿ ನಡೆಯಲಿದೆ. ಅದರಲ್ಲಿ ಯಾರ್ಯಾರೆಲ್ಲ ಕಂಟೆಸ್ಟೆಂಟ್ ಗಳು ಫಿನಾಲಿಗೆ ಆಯ್ಕೆ ಆಗ್ತಾರೆ ಅಂತ ನಾವು ಮುಂದೆ ಬರುವಂತ ಜನಗಳಿಗೆ ಗೊತ್ತಾಗ್ತಾ ಹೋಗ್ತದೆ. ಇದು 2ನೇ ಅಪ್ಡೇಟ್. ಒಟ್ಟಾರೆಯಾಗಿ 6 ಗಂಟೆಯ ಬಿಗ್ ಮನರಂಜನೆ ಈ ಒಂದು ಶನಿವಾರದ ಹಾಗೆ ರವಿವಾರದ ಸಂಚಿಕೆಯಲ್ಲಿ ಇದೆ ಅಂತಾನೆ ಹೇಳ್ಬೋದು. ಇದು 2ನೇ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಇನ್ನು 3ನೇ ಅಪ್ಡೇಟ್ ನ ವಿಚಾರಕ್ಕೆ ಬರೋಣ. 3ನೇ ಅಪ್ಡೇಟ್ ಏನಪ್ಪಾ ಅಂದ್ರೆ, ಈ ಮೊದಲನೇ ಫಿನಾಲೆಯಲ್ಲೂ ಕೂಡ ಒಬ್ಬ ವಿನ್ನರ್ ಅನ್ನು ಅನೌನ್ಸ್ಮೆಂಟ್ ಮಾಡ್ತಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಅಂದ್ರೆ ಈ ಒಂದು ವಿನ್ನರ್ ಅನೌನ್ಸ್ಮೆಂಟ್ ಆಗುವುದರ ಜೊತೆಗೆ ಅವರಿಗೆ ಒಂದು ಪ್ರೈಸ್ ಮನಿಯನ್ನು ಕೂಡ ನೀಡಲಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಅದು ಏನಪ್ಪಾ ಅಂದ್ರೆ ಒಂದು 2 ಲ್ಯಾಕ್ ಆಗಿರ್ಬೋದು, 3 ಲ್ಯಾಕ್ ಆಗಿರ್ಬೋದು, ಅಥವಾ ಒಂದು 5 ಲ್ಯಾಕ್ ತನಕ ಕೂಡ ಮೊದಲನೆಯ ಫಿನಾಲೆ ವಿನ್ನರ್ ಗೆ ಆ ಒಂದು ಪ್ರೈಸ್ ಅಮೌಂಟ್ ಸಿಗಲಿದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಒಟ್ಟಾರೆಯಾಗಿ ಒಂದು ಬಿಗ್ ಮನರಂಜನೆಯ ವಾರ ಇವತ್ತಿನಿಂದ ಶುರು ಆಗಲಿದೆ. ಇವತ್ತು ಮೊದಲನೇ ಅಪ್ಡೇಟ್ ಏನಂದ್ರೆ ಜಂಟಿ ಹಾಗೆ ಒಂಟಿಗಳು ಕಾನ್ಸೆಪ್ಟ್ ಎಂಡ್ ಆಗಲಿದೆ. ಅದಾದ ನಂತರ ಸರಳ ಟಾಸ್ಕ್ ಗಳನ್ನು ನಮ್ಮ ಬಿಗ್ ಬಾಸ್ ನೀಡ್ತಾರೆ. ಯಾರ್ಯಾರ ಫಿನಾಲಿಗೆ ಆಯ್ಕೆ ಆಗ್ತಾರೆ ಎಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ. ಅದರ ಜೊತೆಗೆ ಒಂದು ಮಾಸ್ ಎಲಿಮಿನೇಷನ್ ಕೂಡ ಇದೇ ಒಂದು ವಾರದಲ್ಲಿ ಇದೆ ಅಂತಾನೆ ಹೇಳ್ಬೋದು. 4 ರಿಂದ 5 ಜನರು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ಬೋದು. ಅದರ ಜೊತೆಗೆ 4 ರಿಂದ 5 ಜನರು ಕೂಡ ಇದೇ ವಾರದಲ್ಲಿ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿಗಳು ಕೂಡ ಬರುವಂತ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಇದರ ಬಗ್ಗೆ ಕನ್ಫರ್ಮೇಶನ್ ಇಲ್ಲ. ಆದ್ರೆ ಬಂದಿರುವಂತ ಅಪ್ಡೇಟ್ ಏನಂದ್ರೆ ಇವತ್ತು ಜಂಟಿ ಹಾಗೆ ಒಂಟಿ ಎಂಡ್ ಆಗ್ತದೆ. ಅದರ ಜೊತೆಗೆ ಉಳಿದಿರುವಂತಹ ಸ್ಪರ್ಧಿಗಳಿಗೆ ಎಂಡ್ ಆದ ಮೇಲೆ ಒಂದು ಸರಣಿ ಟಾಸ್ಕ್ ಗಳನ್ನು ನೀಡಿ ಅವರನ್ನು ಉಳಿದಿರುವಂತಹ ಸ್ಪರ್ಧಿಗಳು ಫಿನಾಲಿಗೆ ಹೋಗಲು ಅವಕಾಶ ನೀಡ್ತಾರೆ. ಅದರ ಜೊತೆಗೆ ಈ ಒಂದು ಮೊದಲನೇ ಫಿನಾಲೆಯಲ್ಲಿ ಒಬ್ಬ ವಿನ್ನರ್ ಕೂಡ ಇರ್ತಾರೆ. ಅದರ ಜೊತೆಗೆ ಅವರಿಗೆ ಪ್ರೈಸ್ ಮನಿ ಕೂಡ ಇರಲಿದೆ. ಅದರ ಜೊತೆಗೆ 9 ರಿಂದ 11 ಗಂಟೆ ತನಕ ಶನಿವಾರದ ಎಪಿಸೋಡ್ ಆಗಿ ರವಿವಾರದ ಎಪಿಸೋಡ್ ಇರೋದಿಲ್ಲ. ರಾತ್ರಿ 8 ಗಂಟೆಯಿಂದ 11 ಗಂಟೆ ತನಕ 3 ಗಂಟೆಯ ಒಂದು ಅದ್ದೂರಿಯಾದ ಎಪಿಸೋಡ್ಗಳು ಈ ಒಂದು ಶನಿವಾರ ಹಾಗೆ ಭಾನುವಾರದಂದು ಇರಲಿವೆ ಅನ್ನುವಂತ ಮಾಹಿತಿ ಬಂದಿದೆ. ಒಟ್ಟಾರೆಯಾಗಿ ಒಂದು ಸಖತ್ ಎಂಟರ್ಟೈನಿಂಗ್ ವಾರ ನಮಗೆಲ್ಲರಿಗೂ ಕೂಡ ಕಾದಿದೆ ಅಂತಾನೆ ಹೇಳ್ಬೋದು. ಇದು ಬಿಗ್ ಬಾಸ್ ಕನ್ನಡ ಸೀಸನ್ 12ಗೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಮೇಜರ್ ಆಗಿರುವಂತಹ ಅಪ್ಡೇಟ್ಗಳು ಅಂತಾನೆ ಹೇಳ್ಬೋದು. ಇದೇ ರೀತಿಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಪ್ರತಿಯೊಂದು ಅಪ್ಡೇಟ್ಗಳನ್ನು ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.